ಕಾಳಿದಾಸ ಕುರುಬ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ಹೆಚ್ಡಿಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಸಂಘದ ಉಪಾಧ್ಯಕ್ಷ ಆರ್ಎಂ ವೀರೇಗೌಡ ಅಧ್ಯಕ್ಷತೆಯಲ್ಲಿ ಇಂದು ಪಟ್ಟಣದ ಕನಕ ಭವನದಲ್ಲಿ ಸಂಘದ ವಿಶೇಷ ಸರ್ವ ಸದಸ್ಯರ ಸಭೆ ಕರೆಯಲಾಗಿತ್ತು. ವಿಚಾರ ತಿಳಿದು ಹಾಲಿ ಅಧ್ಯಕ್ಷ ಎಂಬಿ ಆನಂದ್ ಬಣದ ಸದಸ್ಯರು ಹಾಲಿ ಅಧ್ಯಕ್ಷ ಎಂಬಿ ಆನಂದ್ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಬೇಕೆಂದು ಪಟ್ಟು ಹಿಡಿದರು. ನಂತರ ವೀರೇಗೌಡ ಬಣದ ಸದಸ್ಯರು ಕನಕ ಭವನದಲ್ಲಿ ಸಭೆ ನಡೆಸಲು ಮುಂದಾದರು. ತಕ್ಷಣ ಡಿವೈಎಸ್ಪಿ ಗೋಪಾಲಕೃಷ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಸ್ಥಳಕ್ಕೆ ಆಗಮಿಸಿ ಎರಡು ಬಣದ ಮುಖಂಡರೊಂದಿಗೆ ಮಾತನಾಡಿ, ನೀವಿಬ್ಬರು ಹೊಂದಾಣಿಕೆಯಿಂದ ಸಭೆ ಮಾಡಿದರೆ ನಿಮಗೆ ಕನಕ ಭವನದಲ್ಲಿ ಸಭೆ ಮಾಡಲು ಅವಕಾಶ ಕೊಡುತ್ತೇವೆ, ಇಲ್ಲವೆಂದರೆ ಯಾರಿಗೂ ಸಭೆ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ. ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದರು. ನಂತರ ಎರಡು ಬಣದವರು ಕನಕ ಭವನದಿಂದ ಹೊರಬಂದರು. ವೀರೇಗೌಡ ಬಣದವರು ಪ್ರತ್ಯೇಕ ಸಭೆ ನಡೆಸಿ ಅಜೀವ ಸದಸ್ಯರೊಡನೆ ಮತ್ತೆ ಕನಕ ಭವನದ ಮುಂದೆ ಬಂದು ಡಿವೈಎಸ್ಪಿ ಗೋಪಾಲಕೃಷ್ಣ ಅವರನ್ನು ಭೇಟಿಯಾಗಿ ನಮಗೆ ಕನಕ ಭವನದಲ್ಲಿ ಸಭೆ ಮಾಡಲು ಅವಕಾಶ ಮಾಡಿಕೊಡಿ ಎಂದರು. ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಅವಕಾಶ ನೀಡುವುದಿಲ್ಲ ಎಂದ ತಕ್ಷಣ ಕನಕ ಭವನ ಮುಂಭಾಗದಲ್ಲಿ ಜಮಖಾನ ಹಾಸಿ ಸಂಘದ ಬ್ಯಾನರ್ ಹಿಡಿದುಕೊಂಡು 400ಕ್ಕೂ ಹೆಚ್ಚು ಜನ ಅಲ್ಲಿ ಕುಳಿತರು. ನಂತರ ಸಂಘದ ವಿಶೇಷ ಸಭೆಯನ್ನು ಆರ್ಎಂ ವೀರೇಗೌಡ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡಿ ಕಾರ್ಯಕಾರಿ ಮಂಡಳಿ ಅರ್ಪಣೆ ಮೇರೆಗೆ ಹಾಲಿ ಅಧ್ಯಕ್ಷ ಎಂಬಿ ಆನಂದ್ ರವರನ್ನು ಪದಚ್ಯುತಿಗೊಳಿಸಿ ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ಕೆಎಸ್ ಮಲ್ಲೇಗೌಡ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ನಂತರ ಉಪಾಧ್ಯಕ್ಷ ಆರ್ಎಂ ವೀರೇಗೌಡ ಮಾತನಾಡಿ, ಇವರು 3 ವರ್ಷದಿಂದ ಯಾವುದೇ ಹಣವನ್ನು ಬ್ಯಾಂಕಿಗೆ ಕಟ್ಟಿಲ್ಲ. 150ರಿಂದ 200 ಮದುವೆಯಾಗಿದೆ. ಯಾವುದೇ ಹಣ ಲೆಕ್ಕ ಕೊಟ್ಟಿಲ್ಲ. ಮೀಟಿಂಗ್ ಕೂಡ ಕರೆದಿಲ್ಲ. ಆದ್ದರಿಂದ ಇವರ ದುರಾಡಳಿತ ನೋಡಿ ಆನಂದ್ ರವರನ್ನು ಪದಚ್ಯುತಿಗೊಳಿಸಿ ಮಲ್ಲೇಗೌಡರನ್ನು ಆಯ್ಕೆ ಮಾಡಿದ್ದೇವೆ ಎಂದು ತಿಳಿಸಿದರು. ನೂತನ ಅಧ್ಯಕ್ಷ ಕೆಎಸ್ ಮಲ್ಲೇಗೌಡ ಮಾತನಾಡಿದರು. ಸಂಘದ ಉಪಾಧ್ಯಕ್ಷರಾಗಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದೆ. ಎಲ್ಲ ಜನ ಬಂದಿದ್ದಾರೆ. ಅಧಿವೇಶನಸ್ಥರು ಬಂದಿದ್ದಾರೆ. ನಾವು 2-3 ವರ್ಷದಿಂದ ಮಾಡಿ ಸತಾಯ ಇದು ಮಾಡಿದ್ವು. ಆದರೆ ಇಲ್ಲಿವರೆಗೂ ಯಾವುದೇ ಬ್ಯಾಂಕಿಗೆ ದುಡ್ಡು ಕಟ್ಟಿಲ್ಲ. ಹೆಚ್ಚು ಕಡಿಮೆ ಒಂದು 150-200 ಮದುವೆ ಆಗವೆ. ಯಾವ ದುಡ್ಡುಗಳನ್ನು ಯಾವ ಕಟ್ಟಿಲ್ಲ. ಮೊದಲೇ ಒಂದು ಹಳೇದೊಂದು 4 ಲಕ್ಷ ಚಿಲ್ಲರೆ ಇತ್ತು. ಈಗ ಒಂದು 4 ಲಕ್ಷ 5 ಲಕ್ಷ ಕಟ್ಟವ್ರೆ. ಒಟ್ಟಿಗೆ 9 ಲಕ್ಷ ಕಟ್ಟಿದ್ದಾರೆ. 9 ಲಕ್ಷ ಇದೆ ಅಕೌಂಟಲ್ಲಿ. 3 ವರ್ಷಕ್ಕೆ ಎಷ್ಟಾಗಬಹುದು ಆಗಿಲ್ಲ. ಇವ್ರು ದುರಾಡಳಿತ ಎಲ್ಲ ನೋಡಿ ನಾವು ಇವು ಎಲ್ಲ ಸೇರಿ ವಜಾ ಮಾಡಿ ಅವ್ರನ್ನ ಕಿತ್ತಾಗಿ ಇವತ್ತು ಮಲ್ಲೇಗೌಡರನ್ನ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಪದಚ್ಯುತಿ ಗಳಿಸಿದ್ವಿ. ಸರ್ ಇಲ್ಲಿಂದ ಈಚೆಗೆ ಇವು ಎಷ್ಟು ಮಟ್ಟಿಗೆ ನಡೆಸ್ತಾರೆ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಈ ಟೈಮ್ನಲ್ಲಿ ಎಲ್ಲರಿಗೂ. ನಂತರ ಹಾಲಿ ಅಧ್ಯಕ್ಷ ಎಂಬಿ ಆನಂದ್ ಮಾತನಾಡಿ, ನಾನು ಸಿದ್ದರಾಮಯ್ಯ ಸಾಹೇಬರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಮುದಾಯ ಭವನ ಹಾಗೂ ಸಮಾಜದ ಕೆಲಸವನ್ನು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಬಂದಿದ್ದೇನೆ. ನನ್ನ ಸ್ವಂತ ಹಣ 30 ಲಕ್ಷ ಹಾಕಿ ರಿಸರ್ವೇಷನ್ ಮಾಡಿ ಸಮುದಾಯ ಭವನದಲ್ಲಿ ಬಂದ ಹಣದಲ್ಲಿ ನನ್ನ ಹಣವನ್ನು ತೆಗೆದುಕೊಂಡು ಉಳಿದ ಹಣ ಇನ್ನೂ 9 ಲಕ್ಷ ಬ್ಯಾಂಕಿನಲ್ಲಿದೆ. ನನ್ನ ಒಳ್ಳೆಯ ಕೆಲಸವನ್ನು ಸಹಿಸಲಾರದೆ ಈ ರೀತಿ ಮಾಡುತ್ತಿದ್ದಾರೆ. ಮಲ್ಲೇಗೌಡ ಎಂಬುವವರು ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಕೂಡ ಆಗಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ 2 ಕೆಎಸ್ಆರ್ಪಿ ತುಕಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಬಂದೋಬಸ್ತ್ ನೀಡಿ ಯಾವುದೇ ಅಹಿತಕರ ಘಟನೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿದ್ದರು. ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಧ್ಯಕ್ಷತೆಯಲ್ಲಿ 18 ಜನ ಡೈರೆಕ್ಟರ್ ಒಳಗೂಡಿ ಇಡೀ ನಮ್ಮ ಹೆಚ್ಡಿಕೋಟೆ ತಾಲೂಕಿನ ಸರಗೂರು ಹೆಚ್ಡಿಕೋಟೆ ತಾಲೂಕಿನ ಕುರುಬ ಸಮಾಜದ 400ಕ್ಕೂ ಅಧಿಕ ಇನ್ನೂ ಹೆಚ್ಚಿನ ಜನಗಳು ಅಜೀವ ಸದಸ್ಯರುಗಳು ಇವತ್ತೊಂದು ಅಜೆಂಡದ ಮುಖಾಂತರವಾಗಿ ವಿಚಾರಣೆಯನ್ನು ನೀಡಿ ಇವತ್ತು ಎಲ್ಲರ ನೇತೃತ್ವದಲ್ಲಿ ಸಮಾಜದ ನೇತೃತ್ವದಲ್ಲಿ ಅಧ್ಯಕ್ಷರಾದ ನಮ್ಮ ಮೈಸೂರು ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಶಿವಪ್ಪ ಕೋಟೆಯವರ ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮೆಲ್ಲ ಜನಾಂಗದ ಆದಂತ ನಮ್ಮ ಹಿರಿಯರು ಹಿರೇಗೌಡರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷತೆಯಲ್ಲಿ ಸುರಕ್ಷಿತವಾಗಿ ಇವತ್ತು ಕುರುಬ ಸಮಾಜದ ನೂತನವಾಗಿ ನನ್ನನ್ನು ಹೊಸ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಸಮಾಜಕ್ಕೆ ಆಗಲಿ ಕಳಿಸಿದ್ರು. ಮತ್ತೆ ತಿರ್ಗಿ ಅದಾಗಲಿಲ್ಲ ಅವ್ರಿಗೆ. ಅದಾಗದು ಮತ್ತೆ ಏನು ಮಾಡೋದು ನಮ್ಗೆ ವಹಿಸಿ ನಮ್ಗೆ ನೀವೀಗ ಕಾರ್ಯನಿರ್ವಹಿಸ್ಕೊ ಹೋಗ್ಯಪ್ಪ ಅಂತೇಳಿ ನನ್ನ 2021 ಇಸ್ವಿಲಿ ನನಗೆ 21 ಇಸ್ವಿಲಿ ನನಗೆ ಅಧ್ಯಕ್ಷರು ನವೆಂಬರ್ ತಿಂಗಳಲ್ಲಿ 26ನೇ ತಾರೀಕು ನನಗೆ ಅಧ್ಯಕ್ಷ ಮಾಡಿದರೆ ಸಾಹೇಬರು ಮುಖಾಂತರ ಘೋಷಣೆ ಮಾಡಿ CM ಸಾಹೇಬ್ ನಾನು ಘೋಷಣೆ ಮಾಡಿ ಕಳಿಸಿದರೆ ಅದರ ಮುಖಾಂತರ ಬಂದು ನಾನು ಚೌಟ್ರಿ ನೋಡ್ಕೊಂಡು ಚೌಟ್ರಿಗೆ ಆಗೋಂಥ ಸೌಕರ್ಯ ಏನೂ ಇತ್ತಿಲ್ಲ. ಶಿವಪ್ಪ ಕೋಟವನ್ನು 1 ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡನ್ನ ತಿಂದುಬಿಟ್ಟಿದ್ದ. ಅದನ್ನು ಸಾಹೇಬ್ರು ಗೊತ್ತಾಗಿ ನಾವು ಹೈಕೋರ್ಟ್ ಹಾಕಿದ್ದು. ಕೋರ್ಟ್ಗೆ ಹಾಕಿದ್ಮೇಲೆ
ಅವರು ಸಾಹೇಬ್ರು ಬೇಡಪ್ಪ ನಮ್ಮ ಸಮಾಜದ ಯಾಕೆ ಬೇಕು ಬೇಡ ಅಂತೇಳಿ ಅವರು ವಾಪಸ್ ತೆಗಿಸ್ಬಿಟ್ರು. ವಾಪಸ್ ತೆಗಿಸ್ಬಿಟ್ಟು ನೋಡ್ಕೊಡೋಗೆ ಅಂತ ಹೇಳಿ ಕೊಟ್ಟರು. ಇವರು ಮಧ್ಯ ಇದೇ ಥರ ಬರೋದು, ಆ ಗುಂಪು ಸೇರ್ಕೊಳ್ಳೋದು, ಈ ಗುಂಪು ಸೇರ್ಕೊಳ್ಳೋದು. ಇವ್ರಿಗೆಲ್ಲ ಬೇರೆ ಬೇರೆ ಅವರಗಳು ಬೇಕು. ನಮ್ಮ ಕೈ ಮಾಡೋಕ್ಕಾಗಲ್ಲ, ಅದು ಕುಡಿಯೋಕ್ಕೆ, ತಿನ್ನೋಕ್ಕೆ, ಉಣ್ಣೋಕ್ಕೆ, ಇನ್ನೊಂದು ನಮ್ಮ ಕೈ ಆಗಲ್ಲ. ನಾವು ಪ್ರಾಮಾಣಿಕವಾಗಿ ನಾನು ಚೌಟ್ರಿನ ನಡ್ಸ್ಕೊ ಬಂದಿದ್ದೀನಿ ಇವತ್ತು ಗಂಟೆ. ಯಾವತ್ತು ನಾನು ಓಪನ್ ಮಾಡಿದೆ ಅವತ್ತಿಂದು ಸಹ ನಾನು ಯಾವುದೇ ಲೆಕ್ಕ ಆಗಲಿ ಪಕ್ಕ ಆಗಲಿ ಮಾಡ್ತೇನೆ. ಯಾವ ಲೆಕ್ಕ ಬರೋಗಿಲ್ಲ. ನಾನು ಓಪನ್ ಮಾಡಾಗಲೂ ಸಹ ಇವರು ಬಂದು ಅಡ್ಡಿ ಮಾಡಿ ಇವರು ನನಗೆ ಗೋಮತ ಕೊಡ್ತಾನೆ. ಇವ್ರು ಕೂತ್ಕೊಂಡಾಗ ಕೊನೆ ಫೈಲ್ ನಮ್ಮ 5% ಅನ್ನೋರು ಇನ್ನೊಬ್ರು ಬಂದು ನನಗೆ ಗೋಮತ ಕೊಟ್ಟು ನನಗೆ ಸುಬ್ರಹ್ಮಣ್ಯ ಮುಖಾಂತರ ನಾನು ಗೋಮತದಿಂದ ನಾನು ಬಂದು ನಾನು ಸ್ವಂತ ದುಡ್ಡನ್ನೇ 30 ಲಕ್ಷ ರೂಪಾಯಿ ದುಡ್ಡು ಹಾಕಿ ಒಂದು ರೆಗ್ಯುಲೇಷನ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕಟ್ಟಬೇಡಿ, ನೀವು ದುಡ್ಡು ಕಳಿಯೋ ಗಂಟ ನೀವು ತಗೊಳ್ಳಿ, ಆಮೇಲೆ ಬೇಕಾ ಬ್ಯಾಂಕ್ ಕಟ್ಟಿ ಅಂತ ಹೇಳಿದ್ರು. ನಾನು ಅದೇ ರೀತಿ ಮಾಡ್ಕೊಂಡು ಬ್ಯಾಂಕ್ ಕಟ್ಟಿ ಈಗ ಮತ್ತೆ ಸಾಹೇಬ್ರ ತಗ ಹೋದಾಗ ಅವ್ರು ಅಡ ಕಂಪ್ನಿ ಮಾಡ್ಕೊಂಡಾಗ ಉಪ್ಪು ಕಳಿಸಿದಾಗ ಬೇಡ ಕಣೆ ನೀವು ಕೊಡೋಣ, ನಾನು ನಾಗೇಗೌಡ ನೇಮ್ ಕೊಟ್ಟಿದ್ದೆ. ಅವರು ಬಂದು ಸ್ವಲ್ಪ ಹೆಚ್ಚು ಮಾರ್ಚ್ ತಿಂಗಳಿಂದ ಶುರು ಮಾಡಿ ಮಾರ್ಚಿಂದ ಶುರು ಮಾಡಿದ್ದಾರೆ. ಮಾಡಿ ಈಗ 9 ಲಕ್ಷ ರೂಪಾಯಿ ನಮ್ಗೆ ಹಣನೂ ಸಹ ಕಟ್ಟಿ ನೆಮ್ಮದಿ ಮಾಡ್ಕೊ ಹೋಗ್ತಾರೆ. ಅದನ್ನು ಸಹಿಸಲಾದನೆ ಇವರು ಒಂದು ಇದರಲ್ಲಿ ಆಗುತ್ತಲ್ಲ, ಇವ್ರು ನೇತೃತ್ವದಲ್ಲಿ ಆಗುತ್ತಲ್ಲ, ಇದು ಉಳ್ಳುತ್ತಲ್ಲ ಅಂತೇಳಿ ನಮ್ಮ ಮಾತಲ್ಲಿ ನೋಡ್ತಾ ಹಂಗೆ ಮಾಡೋದು ಅಂತ